ಹೀಗೆ ಮೂರೂ ಕಡೆಯಿಂದನೂ ಯಾವ ರೀತಿಯಾಗಿ ಪಟ್ಟಿ ಸಿದ್ಧ ಮಾಡಿಕೊಂಡು ಎಲ್ಲ ದೆಹಲಿಯಲ್ಲಿ ಕೂತಿದ್ದಾರೆ ಅನ್ನುವಂಥದ್ದನ್ನು ನೀವೀಗ ರಿಪೋರ್ಟಲ್ಲಿ ನೋಡಿದ್ರಿ. ಈ ಮೂರೂ ಮಂದಿಯ ಮೇಲೆ ಯಾವ ರೀತಿಯ ಒತ್ತಡ ಆಗ್ತಾ ಇದೆ ಅಥವಾ ತಮ್ಮದೇ ಆದಂಥ ಇತಿಮಿತಿಯಲ್ಲಿ ಯಾವ ರೀತಿಯಾದಂಥ ಲಾಬಿ ಮಾಡೋ ಕೆಲಸ ಶಾಸಕರುಗಳಿಂದ ಆಗ್ತಾ ಇದೆ, ಅದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ರಾಜ್ಯದಲ್ಲೇ ಕೂತು ಕೆಲವರು ಲಾಬಿ ಮಾಡ್ತಾ ಇದ್ರೆ, ಇನ್ ಕೆಲವರು ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ದೆಹಲಿ ಫ್ಲೈಟ್ ಹತ್ತಿದ್ರು ಅಂತ ಗೊತ್ತಾಯ್ತೋ ಅವರು ಕೂಡ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮಾರು 30ಕ್ಕಿಂತ ಹೆಚ್ಚಿನ ಶಾಸಕರುಗಳು ಹಾಗೆ ಈ ಪರಿಷತ್ ಸದಸ್ಯರುಗಳೆಲ್ಲ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಬಹಳಷ್ಟು ಮಂದಿ ಈ ಸ್ವಾಮೀಜಿಗಳೆಲ್ಲ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕನಿಗೆ ಸಚಿವ ಸ್ಥಾನ ಕೊಡಿ ಅಂತ ಆ ರೀತಿಯಾದಂಥ ಒಂದು ಲಾಬಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬನ್ನಿ, ಮಂತ್ರಿಗಿರಿ ಸುತ್ತ ನಡೀತಾ ಇರುವಂತ ಚರ್ಚೆ, ಲಾಬಿ ಹೇಗಿದೆ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಈ ಸಲ ಕ್ಯಾಬಿನೆಟ್ ಬರ್ತೀವಿ ಅಂತ ವಿಶ್ವಾಸ ಇದೆ. ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ಈಗ ನನಗೆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ. ಆಕಾಂಕ್ಷಿಯಾಗಿ ಅವರ ಬೆನ್ನಟ್ಕೊಂಡು ಬಂದಿದ್ದು ರಾಜ್ಯಕ್ಕೆ ಯಾವ ರೀತಿ ಅವ್ರದೇ ಆದ ರೀತಿ ಸೇವೆ ಮಾಡಕ್ಕೆ ಅವಕಾಶ ಆಗತ್ತೆ. ಮೊದಲನೇದಲ್ಲಾಗುತ್ತೆ, ಎರಡನೇದಲ್ಲಾಗುತ್ತೆ, ಒಟ್ಟಿನಲ್ಲಿ ಆಗತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಸಲೀಸಾಗಿ ಆಗಿದೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಯಾವುದೇ ಗೊಂದಲ ಗಲಾಟೆ ಇಲ್ಲದೆ ಪವರ್ ಶೇರ್ ಮಾಡಿಕೊಂಡಿದ್ದಾರೆ. ಕುರ್ಚಿ ಬದಲಾಗುವ ಮೊದಲು ಹಾಗೂ ಬಳಿಕವೂ ತಾವು ಜೋಡೆತ್ತುವಂತಲೇ ಬಿಂಬಿಸಿಕೊಳ್ತಿದ್ದಾರೆ. ಆದರೆ ಅಧಿಕಾರ ಹಸ್ತಾಂತರದ ಕಗ್ಗಂಟು ಬಿಡಿಸುವಲ್ಲಿ ಯಶಸ್ವಿಯಾದ ಹೈಕಮಾಂಡ್ಗೆ ಈಗ ಸರ್ಕಾರ ರಚನೆಯ ಸರ್ಕಸ್ ಶುರುವಾಗಿದೆ. ಸಚಿವ ಸಂಪುಟದಲ್ಲಿ ಯಾರನ್ನ ಸೇರಿಸಬೇಕು, ಸಿದ್ದು ಸಂಪುಟದಲ್ಲಿದ್ದ ಇನ್ಯಾರನ್ನ ಕೈ ಬಿಡಬೇಕು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೀತಿದೆ. ಹೀಗಾಗಿ ನಮಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೊಸಬರು ಟವೆಲ್ ಹಾಕಿದ್ರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದ ನಾಯಕರು ದೆಹಲಿ ಪರೇಡ್ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಡೆಲ್ಲಿಗೆ ತೆರಳುತ್ತಾ ಇದ್ದಂತೆಯೇ ಸಚಿವಾಕಾಂಕ್ಷಿಗಳು ದೆಹಲಿ ವಿಮಾನ ಹತ್ತಿದ್ದಾರೆ. ಮಾಜಿ ಸಚಿವ ಕೆ.ಎಚ್. ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಚಲುವರಾಯಸ್ವಾಮಿ ಹೈಕಮಾಂಡ್ ಮನೆ ಬಾಗಿಲು ತಟ್ಟಿದ್ದಾರೆ. ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಪಕ್ಷ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಿದ್ರೆ ಭೇಟಿ ಆಗ್ತೀನಿ. ಇಷ್ಟೇ ಅಲ್ಲ, ಶಾಸಕರ ದಂಡು ಕೂಡ ದೆಹಲಿ ಯಾತ್ರೆ ಕೈಗೊಂಡಿದೆ. ಬಿ.ಆರ್. ಪಾಟೀಲ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್, ಕೆ.ಆರ್. ನಗರ ಶಾಸಕ ಡಿ. ರವಿಶಂಕರ್ ಸೇರಿದಂತೆ ಅನೇಕರು ಮಂತ್ರಿಗಿರಿಗಾಗಿ ಲಾಬಿ ಶುರು ಮಾಡಿದ್ದಾರೆ. ಸರ್, ನಾನು ಆಕಾಂಕ್ಷಿನೇ, ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ವಕೀಲರು CM ಆಗೋದ್ರಿಂದ ವಕೀಲರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ, ಅವೆಲ್ಲ ಈಗ ಪ್ರಾಂತ್ಯಗಳನ್ನು ನೋಡಬೇಕಾಗಿದೆ. ಮಂತ್ರಿ ಆಗ್ಬೇಕು ಇವರು ಮೋಸ್ಟ್ ಸೀನಿಯರ್ ಅಂತ ಅದನ್ನು ಅವರು ಹೇಳಿದ್ರು. ಅವರ ಅಭಿಲಾಷೆ ಕೂಡ ಇತ್ತು, ಬಟ್ ಆ ಸಂದರ್ಭದಲ್ಲಿ ಆಗಲಿಲ್ಲ. ಬಟ್ ಈಗ ನನಗೆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಆಕಾಂಕ್ಷಿಯಾಗಿ ಅವರ ಬೆನ್ನಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದ್ರೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದರೂ ಸಿಕ್ಕಿದಾವ? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. ಅವಕಾಶ ಕೊಟ್ಟಾಗ ಕೆಲಸ ಕಲಿತಾರೆ. ಇನ್ನೂ ರಾಜ್ಯಕ್ಕೆ ಯಾವ ರೀತಿ ಅವ್ರದೇ ಆದ ರೀತಿ ಸೇವೆ ಮಾಡೋಕ್ಕೆ ಅವಕಾಶ ಆಗತ್ತೆ, ಮಾಡ್ತಾರೆ ಅನ್ನೋಂಥ ಒಂದು ಆಲೋಚನೆಯಿಂದ ನಾನು ಇಡೀ ರಾಜ್ಯದ ಹೆಣ್ಮಕ್ಕಳನ್ನ ಪರವಾಗಿ ನಾವು ಪ್ರತಿನಿಧಿಸಿದೀವಿ. ಇನ್ನು MLAಗಳು ಮಾತ್ರವಲ್ಲ, MLCಗಳ ನಡುವೆಯೂ ಪೈಪೋಟಿ ಜೋರಾಗಿಯೇ ಇದೆ. ಬಿ.ಕೆ. ಹರಿಪ್ರಸಾದ್ ಸಹ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಯೂತ್ ಕಾಂಗ್ರೆಸ್ ಕೋಟಾದಡಿ ಬಸನಗೌಡ ಬಾದರ್ಲಿ ಎಂಟ್ರಿ ಕೊಡಬೇಕು ಅಂತಿದ್ದಾರೆ. ಎನ್.ಎಸ್. ಬೋಸರಾಜು ಸಚಿವ ಸ್ಥಾನ ಮುಂದುವರಿಸುವಂತೆ ಕೇಳಿದ್ದಾರೆ. ಸಲೀಂ ಅಹ್ಮದ್ ಕೂಡ ಕಿತ್ತೂರು ಕರ್ನಾಟಕದ ಕೋಟಾದಡಿ ಸಂಪುಟ ಸೇರ್ಬೇಕು ಅಂತಿದ್ದಾರೆ.
ಈ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸ್ಥಾನ ಖಚಿತ ಎನ್ನಲಾಗ್ತಿದೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ಡಿಸಿಎಂ ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನ್ ಮಾಡ್ತಾರೆ ಅದು ಕೂಡ ನಿಭಾಯಿಸ್ತೀರಾ ಸರ್? ಅದು ನೋಡೋಣ ಫಸ್ಟ್ ಕೊಟ್ಟಾಗ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ. ಸಚಿವ ಸ್ಥಾನಕ್ಕಾಗಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಲಾಬಿ ಮಾಡ್ತಿದ್ದಾರೆ. ಶಿವಲಿಂಗೇಗೌಡ ಪರ ಸಂಸದ ಶ್ರೇಯಸ್ ಪಟೇಲ್ ಬ್ಯಾಟ್ ಬೀಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ತಮಗೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಆಗುತ್ತೆ ಅಂತ ಭಾವನೆ. ಮೊದಲನೇದಲ್ಲಾಗುತ್ತೋ ಎರಡನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ನಂಬಿಕೆ. ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ನಡುವೆ SC ST ಹಾಗೂ ಹಿಂದುಳಿದ ಸಮುದಾಯದ 25 ಸ್ವಾಮೀಜಿಗಳು ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಸಂಪುಟದಲ್ಲಿ ಹಿಂದುಳಿದ ವರ್ಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಈ ಎಲ್ಲಾ ಶ್ರೀಗಳು ನಿನ್ನೆ ನಿಯೋಜಿತ CM DK ರನ್ನು ಭೇಟಿಯಾಗಿದ್ರು. ಪವರ್ ಶೇರಿಂಗ್ ಕಗ್ಗಂಟು ಬಿಡಿಸಿದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗ ಸಂಪುಟ ರಚನೆಯ ಸವಾಲು ಎದುರಾಗಿದೆ. ಸರ್ವರಿಗೂ ಸಮಪಾಲು ಎನ್ನುತ್ತಿದ್ದ ಕಾಂಗ್ರೆಸ್ ಮಂತ್ರಿಗಿರಿ ಹಂಚಿಕೆಯನ್ನ ಹೇಗ್ ಮಾಡುತ್ತೆ, ಪ್ರಾದೇಶಿಕ ಸಮುದಾಯವಾರು ಸಚಿವರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸೊ ಇದ್ದಂಥ ಮಾಹಿತಿಯಂತೆ ಎಲ್ಲ ಅಂದ್ಕೊಂಡಂಗಾಗಿದ್ರೆ ಹೆಚ್ಚು ಕಡಿಮೆ 3:30-4 ಗಂಟೆ ಸಂದರ್ಭದಲ್ಲೇ ಸಭೆ ಆರಂಭ ಆಗಬೇಕಾಗಿತ್ತು. ಆದರೆ ಈಗ ತಿಳಿದು ಬರ್ತಾ ಇರುವಂಥ ಮಾಹಿತಿಯಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ರಾತ್ರಿ 9 ಗಂಟೆಗೆ ಸಭೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ರಾತ್ರಿ 9 ಗಂಟೆಗೆ ಸಭೆ ಅಂದರೆ ಬಹುಶಃ ಡಿನ್ನರ್ ಪಾಲಿಟಿಕ್ಸ್ ಕೂಡ ಇರ್ಬೋದು, ಅಥವಾ ರಾತ್ರಿ ಊಟಕ್ಕೆ ಕರೆದು ಅದ್ರ ಜೊತೆಗೇನೆ ಚರ್ಚೆ ಮಾಡೋಣ ಅಂತೇಳಿ. ಯಾಕಂದರೆ ನೂತನವಾಗಿ ಈಗ ಮುಖ್ಯಮಂತ್ರಿ ಆಗ್ತಾ ಇರುವಂಥವ್ರು, ಮತ್ತೊಬ್ಬರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟಿರುವಂಥವ್ರು, ಅವ್ರನ್ನ ಭಾಳ ಚೆನ್ನಾಗಿ ನಡ್ಸ್ಕೊಳ್ಬೇಕಾದಂಥದ್ದು ಒಂದು ಸನ್ನಿವೇಶ ಈಗ ಕಾಂಗ್ರೆಸ್ ಅದನ್ನು ಎದುರಿಸ್ತಾ ಇದೆ. ಸೊ ಅದರ ಒಂದು ಭಾಗವಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಒಂದು ಊಟಕ್ಕೆ ಕರೆದು ಬಹುಶಃ ಆ ಸಂದರ್ಭದಲ್ಲೇ ಇದೆಲ್ಲ ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲೂ ಯೋಚಿಸಿರ್ಬೋದು. ಬಟ್ ರಾತ್ರಿ 9ಕ್ಕೆ, ಇಲ್ಲ ಅಂದಿದ್ರೆ ಸಂಜೆ 4-4:15 ಸಂದರ್ಭದಲ್ಲೇ ಈ ಸಭೆ ಆರಂಭ ಆಗಿ ರಾತ್ರಿ 9 ಗಂಟೆ ಸಂದರ್ಭದಲ್ಲೇ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ ಅಂತ ಈ ಸಚಿವಾಕಾಂಕ್ಷಿಗಳು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಬಟ್ ಸ್ವಲ್ಪ ಕಾಯಬೇಕಿದೆ ಅವರೀಗ.